ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಷಾ CKM ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಟ್ಯಾಲಿನಲ್ಲಿ ಯಾವ ಥರ ಒಂದು ಹೊಸ ಫರ್ಮ್ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಟ್ಯಾಲಿನ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಫಸ್ಟಲ್ಲೇ ಕ್ರಿಯೇಟ್ ಕಂಪನಿ ಅಂತ ಆಪ್ಷನ್ ಇರುತ್ತೆ. ಇದನ್ನ ಎಂಟರ್ ಮಾಡಿದ ತಕ್ಷಣ ನಿಮಗೆ ಕಂಪನಿ ಡಾಟಾ ಪಾತ್ ಬರುತ್ತೆ. ಇಲ್ಲಿ ನಮಗೆ ಯಾವುದ್ರಲ್ಲಿ ಟ್ಯಾಲಿ ಸೇವ್ ಆಗಬೇಕು, ಡಿ ಡ್ರೈವಲ್ಲಿ ಬೇಕಾ, ಸಿ ಡ್ರೈವಲ್ಲಿ ಬೇಕಾ, ಡೆಸ್ಕ್ಟಾಪಲ್ಲಿ ಬೇಕಾ, ಎಲ್ಲಿ ಬೇಕೋ ಅದನ್ನು ನಾವು ಸೆಲೆಕ್ಟ್ ಫ್ರಮ್ ಡಿವೈಸ್ ಅಂತ ಕ್ಲಿಕ್ ಮಾಡಿ ನಾವಿಲ್ಲಿ ತಗೋಬೋದು. ನಾನಿವಾಗ ಜಸ್ಟ್ ಟ್ರಯಲ್ಗೋಸ್ಕರ ಡೆಸ್ಕ್ಟಾಪಲ್ಲೇ ಸೇವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕಂಪನಿ ನೇಮ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳಿ. ನಾನಿವಾಗ ಉಷಾ CKM ಅಂತ ತಗೊತಾ ಇದ್ದೀನಿ. ಮೇಲಿಂಗ್ ನೇಮ್ ಆಲ್ಸೋ ಸೇಮ್ ಬರುತ್ತೆ. ಅಡ್ರೆಸ್ ನೀವು ಫುಲ್ ಅಡ್ರೆಸ್ ಹಾಕ್ಕೊಳ್ಳಿ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಶಾರ್ಟ್ಕಟ್ಟಲ್ಲಿ ಹಾಕ್ತಾ ಇದ್ದೀನಿ. ಸ್ಟೇಟು ನಿಮಗೆ ಅಪ್ಲಿಕೇಬಲ್ ಇರೋ ಸ್ಟೇಟ್ ಹಾಕ್ಕೊಳ್ಳಿ. ನಾನು ಕರ್ನಾಟಕ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಪಿನ್ ಕೋಡ್, ಟೆಲಿಫೋನ್ ನಂಬರ್, ಮೊಬೈಲ್ ನಂಬರು ಕಂಪನಿಗೆ ಯಾವುದು ಕಂಪನಿ ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಟ್ಟಿರ್ತೀರಾ ಅದನ್ನೇ ಹಾಕ್ಕೊಳ್ಳಿ. ಫ್ಯಾಕ್ಸ್ ನಂಬರ್ ಇದ್ದರೆ ಹಾಕ್ಕೊಳ್ಳಿ. ಮೇಲ್ ID ಕಂಪನಿ ಮೇಲ್ IDನೇ ಹಾಕ್ಕೊಳ್ಳಿ. ನೆಕ್ಸ್ಟು ವೆಬ್ಸೈಟು, ಇದೇನು ನೆಸೆಸಿಟಿ ಇಲ್ಲ ನಿಮಗೆ. ನೆಕ್ಸ್ಟು ಬೇಸಿಸ್ ಆಫ್ ಕರೆನ್ಸಿ ಸಿಂಬಲ್ ಇದೆಯಲ್ಲ, ಇದರಲ್ಲಿ ನೀವು ನಾರ್ಮಲಾಗಿ ರುಪೀಸ್ ಅದು ಆಟೋಮೆಟಿಕ್ ಬಂದಿರುತ್ತೆ. ನೀವೆಲ್ಲರೂ ಡಾಲರ್ಗೆ ಚೇಂಜ್ ಮಾಡ್ಕೋಬೇಕು ಅಥವಾ ಬೇರೆ ಕರೆನ್ಸಿಗೆ ಚೇಂಜ್ ಮಾಡ್ಕೋಬೇಕಂದ್ರೆ ಇಲ್ಲಿ ನಿಮಗೆ ಚೇಂಜಸ್ ಮಾಡೋ ಆಪ್ಷನ್ ಇರುತ್ತೆ. ನೆಕ್ಸ್ಟು ಫೈನಾನ್ಷಿಯಲ್ ಇಯರ್ ಬಿಗಿನಿಂಗ್ ಫ್ರಮ್, ನಾನು ಫೈನಾನ್ಷಿಯಲ್ ಇಯರ್ 25-26 ಇರೋದ್ರಿಂದ ನಾನು ಫೈನಾನ್ಷಿಯಲ್ ಇಯರ್ ಬಿಗಿನಿಂಗ್ ಫ್ರಮ್ 1/4/2025 ತಗೊಂಡಿದ್ದೀನಿ. ನಿಮಗೆ ಇದಕ್ಕಿಂತ ಬಿಫೋರ್ ಟ್ಯಾಲಿ ಎಂಟ್ರಿ ಬೇಕಾಗಿದೆ, ಅವಶ್ಯಕತೆ ಇದೆ ಅಂದರೆ ಇದನ್ನ ಯಾವ ಫೈನಾನ್ಷಿಯಲ್ ಇಯರಿಗೆ ಬೇಕಾದರೂ ಚೇಂಜಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟು ಎಂಟರ್ ಮಾಡಿದ ತಕ್ಷಣ ಕಂಪನಿ ಕ್ರಿಯೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟು ಇಲ್ಲಿ ಅಕೌಂಟಿಂಗ್ ಡೀಟೇಲ್ಸ್, ಮೇಂಟೈನ್ ಅಕೌಂಟ್ಸ್ ಎಸ್ ಅಂತ ಇರಬೇಕು ಯಾವಾಗಲೂ. ಇದು ಎನೇಬಲ್ ಬಿಲ್ ವೈಸ್ ಎಂಟ್ರಿನೂ ಎಸ್ ಅಂತ ಇರಬೇಕು. ನೆಕ್ಸ್ಟು ಇನ್ವೆಂಟರಿ, ನೀವು ಅಕೌಂಟಿಂಗ್ ಇನ್ವಾಯ್ಸ್ ಮಾಡ್ತಾ ಇದ್ದೀರಾ ಅಂದರೆ ಇನ್ವೆಂಟರಿನ ಎಸ್ ಮಾಡ್ಕೊಳೋ ನೆಸೆಸಿಟಿ ಇಲ್ಲ, ನೋ ಅಂತ ಇದ್ದರೆ ಸಾಕು. ನೀವು ಐಟಮ್ ಇನ್ವಾಯ್ಸ್ ಮಾಡ್ತಾ ಇದ್ದೀರಾ ಅಂದಾಗ ಮಾತ್ರ ಇದನ್ನು ಎಸ್ ಅಂತ ಮಾಡ್ಕೋಬೇಕು. ನೆಕ್ಸ್ಟು ಟ್ಯಾಕ್ಸೇಷನ್, ಎನೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಯಾವಾಗಲೂ ಎಸ್ ಇರಬೇಕು. ನಾವು GSTನಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಎಸ್ ಅಂತ ಕೊಡಬೇಕು. ನೆಕ್ಸ್ಟು GST ಡೀಟೇಲ್ಸ್ನ ಎಸ್ ಅಂತ ಮಾಡಿಕೊಂಡ್ರೆ ನಿಮಗಿಲ್ಲಿ ಆಟೋಮೆಟಿಕ್ಕು ಡೀಟೇಲ್ಸ್ ಕೇಳುತ್ತೆ. ಸ್ಟೇಟು ನಮಗೆ ಕರ್ನಾಟಕ ಇದೆ. ರಿಜಿಸ್ಟ್ರೇಷನ್ ಟೈಪು ರೆಗ್ಯುಲರ್ ಇದೆಯಾ, ಕಾಂಪೋಸೇಷನ್ ಇದೆಯಾ, ಯಾವುದಿದೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಸೆಸ್ಸಿ ಅದರ್ ಟೆರಿಟರಿ ಇದ್ದರೆ ಎಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಹಾಕ್ಕೊಳ್ಳಿ. ನಿಮ್ಮದು GST ನಂಬರ್ ಎಂಟ್ರಿ ಮಾಡಿ. ಇದರಲ್ಲಿ ನಾನಿವಾಗ ಸುಮ್ಮನೆ ಒಂದು ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟು ಇದು ಮಂತ್ಲಿ ಫೈಲಿಂಗಾ, ಕ್ವಾರ್ಟರ್ಲಿ ಫೈಲಿಂಗಾ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಂತ್ಲಿ ತೊಗೊಂಡಿದ್ದೀನಿ. ಈ ಇನ್ವಾಯ್ಸ್ ಅಪ್ಲಿಕೇಬಲ್ ಎಸ್ ಇದ್ದರೆ ಎಸ್ ಅಂತ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಅಂತ ಮಾಡ್ಕೊಳ್ಳಿ. ಇ-ವೇ ಬಿಲ್ ಅಪ್ಲಿಕೇಬಲ್ ಎಸ್ ಇದ್ದರೆ ಎಸ್ ಅಂತ ಮಾಡಿಕೊಂಡು ಯೂಸರ್ ID ಪಾಸ್ವರ್ಡ್ ಹಾಕಿದರೆ ಟ್ಯಾಲಿಯಿಂದನೇ ಡೈರೆಕ್ಟ್ ಇ-ವೇ ಬಿಲ್ ಕ್ರಿಯೇಟ್ ಆಗುತ್ತೆ. ನನಗಿವಾಗ ಬೇಡ, ನೋ ಅಂತ ಮಾಡ್ಕೊತಾ ಇದ್ದೀನಿ. GST ಡೀಟೇಲ್ ಆದಮೇಲೆ ನೆಕ್ಸ್ಟ್ ನಿಮಗೆ GST ರೇಟ್ ಮತ್ತು ಅದರ್ಸ್ ಡೀಟೇಲ್ಸ್ ಕೇಳುತ್ತೆ. ಇದು ನಿಮಗೆ ಇಲ್ಲಾದರೂ ಆಲ್ಟರ್ ಮಾಡ್ಕೋಬೋದು, ಇಲ್ಲಾಂದರೆ ನಾನು ಕಂಪನಿ ಕ್ರಿಯೇಟ್ ಆದಮೇಲೆ ನನಗೆ ಬೇಕಾಗಿರೋ ಥರ ಆಲ್ಟರ್ ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು. ಯಾಕಂದರೆ ನಾವು ಕಾಂಟ್ರಾಕ್ಟರ್ ಆಗಿದ್ರೆ, ಸರ್ವಿಸ್ ಪ್ರೊವೈಡರ್ ಆಗಿದ್ರೆ ಒಂದೇ GST ರೇಟ್ ಬರುತ್ತೆ. ಇನ್ ಕೇಸ್ ನಾವೇನಾದರೂ ಗೂಡ್ಸ್ನ ಸೇಲ್ ಮಾಡ್ತಿದ್ದೀವಿ, ನಮ್ಮ ಹತ್ರ 2 ಥರ 3 ಥರ ಪರ್ಸೆಂಟೇಜ್ ಗೂಡ್ಸ್ ಇದೆ ಅಂದರೆ ನಾವು ಅದನ್ನು ಅಕೌಂಟಿಂಗ್ ಮಾಡೋ ಟೈಮಲ್ಲೇ ನಮಗೆ ಯಾವುದು ರೇಟ್ ಬೇಕು ಅದನ್ನು ಕ್ರಿಯೇಟ್ ಮಾಡೋದ್ರೆ ಬೆಟರು. ಸೊ ಇಷ್ಟು ಡೀಟೇಲ್ಸು ಕಂಪನಿ ಕ್ರಿಯೇಟ್ ಮಾಡೋದಕ್ಕೆ ನೆಸೆಸಿಟಿ ಇದೆ. ನೋಡಿದ್ರಲ್ಲ ಯಾವ ಥರ ಟ್ಯಾಲಿನ ಕ್ರಿಯೇಟ್ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಡೀಟೇಲ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.